ನನ್ನ ಪ್ರೀತಿಯ ವೀಕ್ಷಕರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾದ ಸಾಮಾನ್ಯವಾಗಿ ಯಾರೂ ಬಹಿರಂಗವಾಗಿ ಚರ್ಚೆ ಮಾಡದೇ ಇರುವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಕೂತಿದ್ದೀನಿ. ಅದಕ್ಕೆ ಕನ್ನಡದಲ್ಲಿ ಮೈ ಇಳಿಸೋದು ಅಂತ ಯಾಕಂದ್ರೋ ಗೊತ್ತಿಲ್ಲ, ಯಾರಂದ್ರೋ ಗೊತ್ತಿಲ್ಲ. ಇಂಗ್ಲೀಷ್ನಲ್ಲಿ ಅಬಾರ್ಷನ್ ಅನ್ನೋದೇ ಹೆಚ್ಚು ಸಭ್ಯ ಅನಿಸುತ್ತೆ. 100ಕ್ಕೆ 10 ಜನ ಹುಡುಗಿಯರಾದರೂ ಅನುಭವಿಸುವ ಅನಿವಾರ್ಯ ಶಿಕ್ಷೆ ಇದು. ಅಬಾರ್ಷನ್ ಅನ್ನೋದು ತಾನೇ ಆದರೂ ನಾವಾಗೇ ಮಾಡಿಸಿದ್ರು ಆಗೋ ನೋವು ಒಂದೇ ಥರದ್ದು. ಅಲ್ಲಿ ಹೆಚ್ಚಿನ ಸಲ ನರಳೋಳು ಹೆಣ್ಣು. ಗಂಡಸಿನಲ್ಲಿ ಒಂದು ನಿರಾಸೆ ಇರುತ್ತೆ, ಒಂದು ಬೇಸರ ಇರುತ್ತೆ, ಸ್ವಲ್ಪ ಪಾಪ ಪ್ರಜ್ಞೆ ಇರುತ್ತೆ, ಕೆಲವೊಂದು ಸಲ ರಿಲೀಫ್ ಇರುತ್ತೆ. ಇದೆಲ್ಲವನ್ನೂ ಉಳಿಸಿಕೊಂಡು ಹೋಗಬಲ್ಲ ಅನಿರೀಕ್ಷಿತ ಅಪಘಾತದ ಅಬಾರ್ಷನ್ ಒಂದರ್ಥದಲ್ಲಿ ಅರ್ಧ ಹೆರಿಗೆ, ಇನ್ನೊಂದು ಅರ್ಥದಲ್ಲಿ ಅರ್ಧ ಮೂಡಿದ ಕನಸಿನ ಹತ್ಯೆ. ಹುಟ್ಟದ ಕಂದಮ್ಮನನ್ನು ಇಕ್ಕಳಕ್ಕೆ ಸಿಕ್ಕಿಸಿ ಎಳೆದು ಈಚೆಗೆ ಚೆಲ್ಲುವ ಸಂಪೂರ್ಣ ವೈಜ್ಞಾನಿಕ ಹತ್ಯಾ ಪದ್ಧತಿಗೆ ಡಾಕ್ಟರ್ಗಳು ಇಂಗ್ಲೀಷ್ನಲ್ಲಿ ಗಂಭೀರವಾಗಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೆಸರಿಟ್ಟಿದ್ದಾರೆ. MTP ಅಂತ ಕರೀತಾರೆ. ಅಬಾರ್ಷನ್ ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದರೆ ಅದರ ಪರಿಣಾಮಗಳ ಬಗ್ಗೆ ಮಾತಾಡ್ತೀನಿ. ನಾನು ಹಾಗೆ ಮಾತಾಡೋದಕ್ಕೆ ಯಾವ ವೈದ್ಯನೂ ಅಲ್ಲ, ಆದರೆ ನಾನು ಮಾತಾಡೋದು ಮನಸ್ಸಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾತು. ಆಗಷ್ಟೇ ಅಬಾರ್ಷನ್ನ ಶಾಪಕ್ಕೆ ಈಡಾಗಿ ಆಸ್ಪತ್ರೆಯಿಂದ ಹಿಂತಿರುಗಿದ ಹುಡುಗಿಯನ್ನು ಒಂದ್ಸಲ ಕರುಣೆಯ ಕಣ್ಣುಗಳಲ್ಲಿ ನೋಡೋ ಪ್ರಯತ್ನ ಮಾಡಿ. ಅವಳದು ಛಿದ್ರ ಗರ್ಭ, ಒಡೆದ ಕನಸು, ಕಳೆದುಕೊಂಡ ಮಗುವನ್ನು ಯಾವ ಜಾತ್ರೆಯಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂತ ಗೊತ್ತಿರುವ ಸತ್ಯ ಆಕೆಗೆ. ಅದಕ್ಕೆ ಎಷ್ಟು ಅಂತ ಅಳ್ತೀಯ, ಹೋಗ್ಲಿ ಬಿಡು, ಇನ್ನೊಂದು ಮಗು ಆಗದೇ ಇರುತ್ತೆ ಅಂದುಬಿಡ್ತಾನೆ ಗಂಡಸು. ನೊಂದವಳನ್ನು ಸಂತೈಸಬೇಕು ಅನ್ನುವಂತಹ ನಿಜವಾದ ಇರಾದೆ ಅವನಲ್ಲಿದೆ. ಆದರೆ ಗಂಡಸಿನ ದೃಷ್ಟಿಕೋನದಲ್ಲೇ ಒಂದು ವ್ಯತ್ಯಾಸ ಇದೆ. ಹೋಗ್ಲಿ ಬಿಡು ಇನ್ನೊಂದಾಗುತ್ತೆ ಅನ್ನೋನಲ್ಲಿ ಈಗ ಇಳಿದು ಹೋಗಿರೋದು ಅಪೂರ್ಣ ಗರ್ಭವಲ್ವಾ, ಹೋಗ್ಲಿ ಬಿಡು ಅನ್ನೋ ಭಾವನೆ ಇದೆ. ಹೇಗೂ ನಾನಿದ್ದೀನಲ್ಲ, ಇನ್ನೊಂದು ಗರ್ಭ ಕರುಣಿಸ್ತೀನಿ ಬಿಡು ಅನ್ನುವಂಥ ಔದಾರ್ಯವಿದೆ. ಆದರೆ ಹೆಣ್ಣಿಗೆ ಅದು ಹೋಗಲಿ ಬಿಡು ಅಂದುಕೊಂಡು ಬಿಡಬಹುದಾದ ಸಂಗತಿ ಅಲ್ಲವೇ ಅಲ್ಲ. ಯಾಕೆಂದರೆ ಅವಳ ಪಾಲಿಗೆ ಆ ಪುಟ್ಟ ಬಸಿರು ಕೂಡ ಒಂದು ಪ್ರತ್ಯೇಕ ಯೂನಿಟ್, ಅದೊಂದು ಪ್ರತ್ಯೇಕ ಮಗು, ಅದೊಂದು ಪ್ರತ್ಯೇಕ ಸೃಷ್ಟಿ. ಇನ್ನೂ ಒಂದಲ್ಲ 10 ಮಕ್ಕಳಾದರೂ ಆಗಬಹುದು. ಆದರೆ ಇದೊಂದು ಕಂದ ಶಾಶ್ವತವಾಗಿ ಕಳೆದು ಹೋಯಿತು ಅನ್ನೋ ಯಾತನೆಯನ್ನು ಆಕೆ ಹೋಗಲಿ ಬಿಡು ಅಂತ ಅಂದ್ಕೊಂಡು ಮರ್ತು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮನೆ ತುಂಬ ಮಕ್ಕಳಾದ ನಂತರವೂ ಆಕೆ ಅದೊಂದು ಮಗು ಇದ್ದಿದ್ರೆ ಅಂತ ಯೋಚಿಸ್ತಾಳೆ. ಮದುವೆಗೆ ಮುಂಚೆ ಸಂಭವಿಸುವ ಅಬಾರ್ಷನ್ಗಳಲ್ಲಿ ದೈಹಿಕವಾದ ಯಾತನೆ ಒಂದೇ ಅಲ್ಲ, ವಿಪರೀತವಾದೊಂದು ಗಿಲ್ಟ್ ಕೂಡ ಇರುತ್ತೆ. ಅವಳಿಗೆ ತನ್ನ ಮೇಲೇ ಸಿಟ್ಟು ಬಂದಿರುತ್ತೆ, ಅವನ ಮೇಲೆ ಆಕ್ರೋಶ. ಹೆಚ್ಚಿನ ಸಲ ಹುಡುಗ ಜೊತೆಗಿರೋದಿಲ್ಲ, ಕೆಲವೊಂದು ಸಲ ಅವನಿಗೆ ಗೊತ್ತೇ ಇರೋದಿಲ್ಲ. ಮೊಳಕೆಯೊಡೆದ ಗರ್ಭ ಕೊಡತೊಡಗುವ ಸೂಚನೆಗಳಿದಾವಲ್ಲ, ಅವಳನ್ನು ಗಾಬರಿಗೀಡು ಮಾಡ್ತವೆ. ಈ ಸಲ ಇನ್ನೂ ಆಗಿಲ್ಲ ಅನ್ನುವಂಥ ಋತುಚಕ್ರದ ಹಳಹಳಿನೇ ಅರ್ಧ ಮೆತ್ತಗಾಗಿಸಿರುವಾಗ ಬೆಳಬೆಳಿಗ್ಗೆ ಉಬ್ಬಳಿಕೆ, ವಿಪರೀತ ನಿದ್ರೆ, ಅಮ್ಮನ ಆತಂಕದ ಗುಮಾನಿಯ ಕಣ್ಣುಗಳು. ಹೊಟ್ಟೆಯಲ್ಲಿ ಹೊಸದೊಂದು ಚಿತ್ರ ಮೂಡಿರೋದು ಹೌದು ಅಂತ ಖಚಿತವಾದ ತಕ್ಷಣ ಆ ಹುಡುಗಿ ಅನುಭವಿಸೋ ಚಡಪಡಿಕೆ ಅದು ಗಂಡಸಿಗೆ ಅರ್ಥವಾಗುವ ಸಂಗತಿ ಅಲ್ಲವೇ ಅಲ್ಲ. ಅವಳು ಕಬ್ಬಿನ ಹಾಲು ಕುಡಿತಾಳೆ, ಪಪ್ಪಾಯಿ ತಿಂತಾಳೆ, ಯಾವುದನ್ನು ಮನೆಗೆ ತರೋ ಹಾಗಿಲ್ಲ. ಬೀದಿ ಬದಿಲೇ ನಿಂತು ಪಪ್ಪಾಯಿ ಕೊಯ್ಸಿ ತಿಂದು ಬಿಡೋಳಿಗೆ ಭಗವಂತ ಇದೊಂದು ಸಲ ಪಾರು ಮಾಡು ಅನ್ನೋಣ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಮಾತ್ರೆ ಸಿಗಲ್ವಾ? ಹಾಗಂತ ಯಾರನ್ನ ಕೇಳೋದು? ಈ ಸ್ಥಿತಿಯನ್ನು ಯಾರಿಗೆ ಅಂತ ಹೇಳಿಕೊಳ್ಳೋದು? ಮೂಡಿದ ಚಿತ್ರವನ್ನು ಹೊತ್ತು ಹೆತ್ತೇನೋ ಅನ್ನೋ ಭರವಸೆ ಹುಟ್ಟದ ವಯಸ್ಸು. ಆ ಕ್ಷಣದಲ್ಲಿ ಆ ಸಮಸ್ಯೆ ಬಗೆಹರಿದು ಮಾನ ಉಳಿದ್ರೆ ಸಾಕು ಅಂತ ಸರಸರ ಯೋಚಿಸಿಬಿಡುವಂಥ ಮನಸ್ಥಿತಿ. ಅವಳಾಗ ತಾಯಿಯಲ್ಲ, ಒಂದು ಅಪರೂಪದ ಕಂದನನ್ನು ಭೂಮಿಗೆ ಕರೆತರೋದಕ್ಕೆ ಸಂಕಲ್ಪ ಧರಿಸಿದ ಸ್ತ್ರೀಮೂರ್ತಿ ಅಲ್ಲ. ಅವಳದು ಕೇವಲ ಒಂದು ಕನ್ಫ್ಯೂಸ್ಡ್ ಮನಸ್ಥಿತಿ. ಅದು ತಪ್ಪು ತಂತಾನೇ ಸರಿ ಹೋಗ್ಬಿಟ್ರೆ ಸಾಕು ಅನ್ನುವಂಥ ಯೋಚನೆಯಲ್ಲಿರುವ ನಿಸ್ಸಹಾಯಕ ಜೀವಿ ಅವಳು. ಅವನು ಅವಳಷ್ಟೇ ನಿಸ್ಸಹಾಯಕ, ಅವಳಷ್ಟೇ ಗಾಬರಿಗ. ಎಲ್ಲೋ ಒಂದು ಕಡೆ ತನ್ನ ಪುರುಷತ್ವಕ್ಕೊಂದು ಫಲ, ಒಂದು ಸರ್ಟಿಫಿಕೇಟು ಸಿಕ್ತು ಅಂತ ಪುಳುಕ ಇರುತ್ತೆ. ಆದರೆ ಅನಿರೀಕ್ಷಿತವಾಗಿ ಎದ್ದು ನಿಂತ ಈ ಆಪತ್ತಿನಿಂದ ಪಾರಾಗೋದು ಹೇಗೆ ಅಂತಾನೆ ಹೆಚ್ಚು ಸಲ ಯೋಚಿಸ್ತಾ ಇರ್ತಾನೆ.
ಮನೆಯವ್ರಿಗೆ ಗೊತ್ತಾಗದೇ ಇದ್ದರೆ ಸಾಕು ಅನ್ನೋ ಭಾವ. ಅಸಲು ಹೆಣ್ಣು ಪ್ರಪಂಚದ ಆ ಆಘಾತದ ಎನ್ವಿರಾನ್ಮೆಂಟನ್ನು ಅವನು ಅರ್ಥ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೆಚ್ಚಂದರೆ ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ಎಲ್ಲಿಂದಾದರೂ ಅಮೌಂಟ್ ಅಡ್ಜಸ್ಟ್ ಮಾಡಲಾ ಅಂತ ಪೆದ್ದಾಗಿ ಕೇಳ್ತಾ ಇರ್ತಾನೆ. ಹುಡುಗ ಚಿಕ್ಕವನಾದರೆ ಅವನ ಪ್ರಮೇಯವೇ ಇಲ್ಲದೆ ಅಬಾರ್ಷನ್ ನಡೆದು ಹೋಗುತ್ತೆ. ಆದರೆ ಅದರ ಭಯಾನಕವಾದ ಬಿಸಿಯನ್ನು ಅವನಷ್ಟೇ ಚಿಕ್ಕವಳಾದ ಒಬ್ಬ ಹುಡುಗಿ ಒಬ್ಬಳೇ ಸಂಪೂರ್ಣವಾಗಿ ಅನುಭವಿಸಿರ್ತಾಳೆ, ಭರಿಸಿರ್ತಾಳೆ. ಏನೋ ಮಾಡ್ಕೊಂಡಿರೋ ಹಾಗಿದೆಯಲ್ಲೇ ಅಂತ ಮನೆಯಲ್ಲೇ ಆರಂಭವಾಗುವ ಚಿತ್ರಹಿಂಸೆ ಅವಳನ್ನು ಇನ್ನಿಲ್ಲದ ಯಾತನೆಗಳಿಗೆ ಈಡು ಮಾಡಿರುತ್ತೆ. ಅಕಸ್ಮಾತ್ ಗಂಡು ಹೆಣ್ಣು ಇಬ್ಬರು ಬೆಳೆದವರಾಗಿದ್ದು ಅಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸ್ ಅನುಭವಿಸುವವರಾಗಿದ್ದರೆ ಅದರ ಮುಖ ಇನ್ನೊಂದು ಥರ ಇರುತ್ತೆ. ಅವರಿಬ್ಬರು ಒಟ್ಟಿಗೆ ಕೂತು ನಿರ್ಣಯಕ್ಕೆ ಬಂದು ಅಬಾರ್ಷನ್ಗೆ ಅಣಿಯಾಗ್ತಾರೆ. ಅಟ್ಲೀಸ್ಟ್ ಅವಳು ಒಳಗೆ ಇಕ್ಕಳದ ಯಾತನೆಗೆ ಸಿಕ್ಕಾಗ ಅವನು ನರ್ಸಿಂಗ್ ಹೋಮಿನ ಆವರಣದಲ್ಲೆಲ್ಲೋ ನಿಂತ್ಕೊಂಡು ಗಿಲ್ಟ್ ಅನುಭವಿಸ್ತಾ ಇರ್ತಾನೆ. ಸಂತೈಸೋದಕ್ಕೆ ಅವೈಲಬಲ್ ಆಗಿರ್ತಾನೆ. ಆದರೂ ರಾತ್ರಿ ಹೊತ್ತಿಗೆ ಮನೆ ತಲುಪಿಕೊಳ್ಳೋ ಹುಡುಗಿ ಮೈ ಇಳಿದು ಹೋದ ದೈಹಿಕ ಮಾನಸಿಕ ವ್ಯಥೆಯನ್ನು ಮನೆಯವರಿಗೆ ಗೊತ್ತಾಗದ ಹಾಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಜವಾಬ್ದಾರಿ ಇದೆಯಲ್ಲ, ಅದು ನಿಜಕ್ಕೂ ಭಯಾನಕ. ಕ್ರಮೇಣ ಅವಳು ಅದನ್ನು ಮರೆತು ಸಂಭಾಳಿಸ್ಬಿಡ್ತಾಳೆ. ಎಲ್ಲ ಮುಗಿದು ಮೈ ಖಾಲಿಯಾಗಿ ಸ್ರಾವ ಕೂಡ ನಿಂತು ಇನ್ನೇನು ಸಮಸ್ಯೆ ಮುಗಿತು ಅಂದುಕೊಳ್ಳೋಷ್ಟರಲ್ಲಿ ಆ ಮಗು ಅದೆಲ್ಲಿಂದಲೂ ಬಂದು ಸೆರಗು ಜಗ್ಗಿದ ಹಾಗಾಗುತ್ತೆ. ಕೈಯ ಕಿರುಬೆರಳು ಹಿಡಿದು ಹಿಂದಕ್ಕೆ ಎಳೆದ ಹಾಗಾಗುತ್ತೆ. ಎದುರಿಗೆ ನಿಂತು ಎರಡೂ ಕೈ ಚಾಚಿ ಅಮ್ಮ ಎತ್ಕೋ ಅಮ್ಮ ಅಂದ ಹಾಗಾಗತ್ತೆ. ಒಂದು ಸೂಕ್ಷ್ಮ ನಿಶ್ಶಬ್ದ ನಿಮಿಷದಲ್ಲಿ ಅದು ಅಮ್ಮ ಹೀಗ್ಯಾಕೆ ಮಾಡಿದೆ ಅಂತ ಕೇಳಿಬಿಡುತ್ತೆ. ಯಾವ ಹುಡುಗಿಯಾದರೂ ಕೂಡ ಇದಕ್ಕೆ ಉತ್ತರ ಎಲ್ಲಿಂದ ತಂದಾಳು? ಈ ಪ್ರಶ್ನೆ ಅದೆಷ್ಟೋ ವರ್ಷಗಳ ತನಕ ಅವಳನ್ನು ಕಾಡ್ತಲೇ ಇರುತ್ತೆ. ಮತ್ತೆ ಮಕ್ಕಳಾದ ಮೇಲೂ ಕಾಡುತ್ತೆ. ಇದಕ್ಕಿಂತ ಇನ್ನೊಂದು ದೊಡ್ಡ ಯಾತನೆ, ದೊಡ್ಡ ಆತಂಕ ಹುಡುಗಿಯರನ್ನು ಮದುವೆ ಆಗೋ ತನಕ ಕಾಡ್ತಾ ಇರುತ್ತೆ. ಅದೇನು ಅಂದರೆ, ತನಗೆ ಹೀಗೆ ಒಂದು ಸಲ ಮೈ ಇಳಿದಿತ್ತು ಅನ್ನೋದು ಗಂಡನಾಗವನಿಗೆ ಗೊತ್ತಾಗುತ್ತಾ? ಮುಂದೆಂದಾದರೂ ಅದು ಡಾಕ್ಟ್ರುಗಳಿಗೆ ಗೊತ್ತಾಗುತ್ತಾ? ಅಸಲು ತನಗೆ ಇನ್ನೂ ಒಂದು ಸಲ ಗರ್ಭ ಫಲಿಸುತ್ತಾ? ನಾರ್ಮಲ್ ಆದ ಮಗು ಹುಟ್ಟುತ್ತಾ? ಏನೂ ತೊಂದರೆ ಆಗೋದಿಲ್ವಾ? ಇಳಿಸಿ ಕಳಿಸಿದ ಆ ಮಗುವಿನ ಶಾಪ ತನಗೆ ಕಾಡದೇ ಇರುತ್ತಾ? ಅಬಾರ್ಷನ್ ಎಂಬ ಅತ್ಯಂತ ಸಾಮಾನ್ಯವಾದ, ರಿಸ್ಕೇ ಇಲ್ಲದ, ಕೇವಲ ಕೆಲವು ನಿಮಿಷಗಳ ಒಂದು ಕ್ರಿಯೆ ಆಕೆಯನ್ನು ಅದಿನ್ನೆಂಥ ಸಮಸ್ಯೆ ಸಂಕಟಗಳಿಗೆ ಈಡು ಮಾಡುತ್ತೋ ಗಂಡಸಿಗೇನು ಗೊತ್ತು? ಅವನು ಅದನ್ನು ಹೇಗೂ ಶೇರ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವಳಷ್ಟೇ ಜವಾಬ್ದಾರಿ ಅವನದೂ ಇದೆ. ಆದರೂ ಅವನು ಅಲಕ್ ನಿರಂಜನ್. ಹೀಗಾಗಿ ಕೂಡದಲ್ವೇ ಒದಗಿ ಬಂದ ಆಪತ್ತನ್ನು ಒಬ್ಬಳೇ ಎದುರಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ನೋವು ಹಂಚಿಕೊಳ್ಳೋದಕ್ಕೆ ಅವನೂ ಜೊತೆಗಿದ್ದಾನೆ ಎಂಬಂಥ ಕಂಫರ್ಟನ್ನು ಆಕೆಗೆ ಗಂಡಸು ನೀಡಬೇಕಲ್ವೇ? ಅಬಾರ್ಷನ್ಗೆ ಅವಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವುದರಿಂದ ಹಿಡಿದು ನಂತರದ ನಿಸ್ಸಹಾಯಕ ನಿಶ್ಶಕ್ತ ಘಳಿಗೆಗಳಲ್ಲಿ ಜೊತೆಗಿರೋ ತನಕ ಅವನ ಜವಾಬ್ದಾರಿಗಳು ಎಷ್ಟೊಂದಿವೆ ಅಲ್ವೇ? ಸಾಮಾನ್ಯವಾಗಿ ಅಬಾರ್ಷನ್ ಆದ ಸ್ವಲ್ಪ ಹೊತ್ತಿಗೆ ಆಕೆಗೆ ಕಾಫಿ ಕೊಡಿ ಅಂತ ಡಾಕ್ಟರ್ ಹೇಳ್ತಾರೆ. ಆ ಕಾಫಿ ಜೊತೆಗೇನೆ ಆತ ಸ್ವಲ್ಪ ಸಾಂತ್ವನ, ಸ್ವಲ್ಪ ಧೈರ್ಯ, ಕೊಂಚ ಭರವಸೆ, ಜೊತೆಗೆ ನಾನಿದ್ದೀನಿ ಬಿಡು ಅನ್ನುವಂಥ ಆಶ್ವಾಸನೆ ಇವೆಲ್ಲವನ್ನೂ ಮಾಡಿದರೆ ಆಕೆ ಬೇಗ ಚೇತರಿಸ್ಕೋತಾಳೆ. ಬಳ್ಳಿ ಬಿಚ್ಚಿ ಕಳಿಸಿಬಿಟ್ಟ ಮಗುವಿಗೆ ವಿದಾಯ ಹೇಳುವ ಘಳಿಗೆಯಲ್ಲಿ ಅವನೂ ಜೊತೆಗಿದ್ದ ಮತ್ತು ಅವನ ಕಣ್ಣಲ್ಲೂ ನೀರಿದ್ದುವು ಅನ್ನೋ ಭಾವ ಹೆಣ್ಣಿನಲ್ಲಿ ಅಷ್ಟರ ಮಟ್ಟಿಗೆ ಗಿಲ್ಟ್ ಕಡಿಮೆ ಮಾಡುತ್ತೆ. ನಾನಿದೀನ್ ಬಿಡು ಅನ್ನೋ ಮಾತು ಅವಳ ಪಾಲಿಗೆ ಎಲ್ಲವೂ ಆಗಲಿಕ್ಕಿಲ್ಲ, ಆದರೆ ಆ ಮಟ್ಟಿಗಿನ ಸಮಾಧಾನ ಮತ್ತು ಕಂಫರ್ಟ್ ಅಷ್ಟಾದರೂ ಆದೀತು. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಗಂಡಸರು ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ?